ದೇಶ ಕಂಡ ಹೆಮ್ಮೆಯ ನಾಯಕ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನಿಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕಾಗ್ತಿಲ್ಲ. ದೇಶದ ಅರ್ಥವ್ಯವಸ್ಥೆಯನ್ನೇ ಬದಲಿಸಿದ ಮಹಾನ್ ಮಾಂತ್ರಿಕನ ಕನ್ನಡದ ನಂಟಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮನಮೋಹನ್ ಸಿಂಗ್ ವಿಶ್ವ ಕಂಡ ಮಹಾನ್ ಅರ್ಥಶಾಸ್ತ್ರಜ್ಞ, ಭಾರತದ ಪಾಲಿಗೆ ಆರ್ಥಿಕತೆಯ ಹರಿಕಾರ, ದೇಶದ ಆರ್ಥಿಕತೆಯ ದಿಕ್ಕನ್ನೇ ಬದಲಿಸಿದ ಮಹಾಮಾಂತ್ರಿಕ. ಹಳ್ಳಿಯಲ್ಲಿ ಹುಟ್ಟಿ ದಿಲ್ಲಿಯಲ್ಲಿ ಚುಕ್ಕಾಣಿ ಹಿಡಿದು ಕೊನೆಗೆ ಇಡೀ ದೇಶವನ್ನೇ ಮುನ್ನಡೆಸಿದ ಗಾರುಡಿಗ. ಅಷ್ಟೇ ಯಾಕೆ, ವ್ಯಕ್ತಿತ್ವದಲ್ಲಿ ಸರಳ ಸಜ್ಜನಿಕ, ಲೆಕ್ಕಾಚಾರದಲ್ಲಿ ಮಹಾನ್ ಅರ್ಥಶಾಸ್ತ್ರಜ್ಞ, ರಾಜಕೀಯದಲ್ಲಿ ಯಾರೂ ಅಳಿಸದಂಥ ಮಹಾ ಮೈಲಿಗಲ್ಲನ್ನೇ ನಿರ್ಮಿಸಿದ ಮಹಾನಾಯಕ. 92 ವರ್ಷಗಳ ನಿಸ್ವಾರ್ಥ ಜೀವನ ನಡೆಸಿದ ಅಜಾತ ಶತ್ರು ಈಗ ನೆನಪು ಮಾತ್ರ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇಹಲೋಕ ತ್ಯಜಿಸಿದ್ದಾರೆ. ಅಂಥ ಮಹಾನಾಯಕನಿಗೂ ಕರ್ನಾಟಕಕ್ಕೂ ಬಿಡಿಸಲಾಗದ ನಂಟಿದೆ. ಹಣಕಾಸು ಸಚಿವರಾಗಿ, ಪ್ರಧಾನಿಯಾಗಿ ಅದೆಷ್ಟೋ ಬಾರಿ ಬಂದೋಗಿದ್ದ ಸಿಂಗ್ ಅವರಿಗೆ ಮೈಸೂರು ಹಾಗೂ ಹುಬ್ಬಳ್ಳಿಯಲ್ಲಿ ಅದೊಂದು ಬೆಸುಗೆ ಬೆಸೆದಿತ್ತು. ಅದರಲ್ಲೂ ಕಲ್ಯಾಣ ಕರ್ನಾಟಕ ಜನ ಮನಮೋಹನ್ ಸಿಂಗ್ರನ್ನ ಮರೆಯೋದಕ್ಕೆ ಸಾಧ್ಯವಿಲ್ಲ ಬಿಡಿ. ಮನಮೋಹನ್ ಸಿಂಗ್ ಇವತ್ತು ನಮ್ಮೊಂದಿಗಿಲ್ಲ, ಆದರೆ ಕರ್ನಾಟಕಕ್ಕೆ ಇವರು ಕೊಟ್ಟ ಕೊಡುಗೆಗಳು ಮಾತ್ರ ಎಂದೆಂದಿಗೂ ಜೀವಂತ. ಕಲ್ಯಾಣ ಕರ್ನಾಟಕದ ಪಾಲಿಗಂತೂ ನಿಜಕ್ಕೂ ಧೀಮಂತ ನಾಯಕನಾಗಿಯೇ ಹೋಗಿದ್ರು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಆರ್ಟಿಕಲ್ 371J ಜಾರಿ ತಂದಿದ್ದೆ ಮನಮೋಹನ್ ಸಿಂಗ್ ಕಾಲದಲ್ಲಿ. ಇದರಿಂದಾಗಿ ಕಲ್ಯಾಣ ಕರ್ನಾಟಕ ಜನರಿಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಭಿವೃದ್ಧಿಗೆ ಸಾಕಷ್ಟು ಸಹಕಾರಿಯಾಗಿದೆ. ಜೊತೆಗೆ ಕೇಂದ್ರ, ರಾಜ್ಯ ಸರ್ಕಾರಗಳಿಂದಲೂ ಅನುದಾನ ಸಿಗ್ತಿದೆ. ಉದ್ಯೋಗಾವಕಾಶಗಳಲ್ಲೂ ಮೀಸಲಾತಿ ದೊರೆಯುತ್ತಿದ್ದು ಪ್ರಾದೇಶಿಕ ಅಸಮತೋಲನ ನೀಗಲು ಸಂವಿಧಾನಬದ್ಧ ನೆರವು ನೀಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರದ ಮಂತ್ರಿಯಾಗಿದ್ದಾಗ 371J ತಿದ್ದುಪಡಿ ಅಂಗೀಕಾರ ಮಾಡಲಾಗಿತ್ತು. ಅಷ್ಟೇ ಅಲ್ಲ, 2008ರಲ್ಲಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲೋಕಾರ್ಪಣೆ ಮಾಡಿದ್ದು, 2011ರ ನವೆಂಬರ್ 20ರಂದು ನಮ್ಮ ಮೆಟ್ರೋಗೆ ಚಾಲನೆ ನೀಡಿದ್ದು ಇದೇ ಮನಮೋಹನ್ ಸಿಂಗ್. ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತ ನಾವು ಏನು ಕರಿತೀವಿ, ಈ ಭಾಗ ತೀರಾ ಅತ್ಯಂತ ಹಿಂದುಳಿದ ಭಾಗ. ಇದಕ್ಕೆ ಒಂದು ಒಳ್ಳೆ ಏನಾದರೂ ಈ ಭಾಗಕ್ಕೆ ಅಭಿವೃದ್ಧಿ ಆಗಬೇಕು ಅಂತಂದರೆ ನಂಜುಂಡಪ್ಪನವರ ಶಿಫಾರಸು 371 ಕಲಂ ಜಾರಿಗೆ ತಂದಾಗ ಇದಕ್ಕೆ ಅಭಿವೃದ್ಧಿ ಸಾಧ್ಯತೆ ಅನ್ನೋದು ಹೇಳಿಕೊಟ್ಟವರು. 371J ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಇದನ್ನಾಯಿತು. ಮಾಜಿ ಪ್ರಧಾನಿಗಿತ್ತು ಹುಬ್ಬಳ್ಳಿ ಪೇಡದ ನಂಟು. ದೇಶ ಕಂಡ ಅಪ್ರತಿಮ ನಾಯಕ, 2 ಬಾರಿ ಪ್ರಧಾನಿ ಪಟ್ಟಕ್ಕೇರಿದ ಧೀಮಂತ ನಾಯಕ, ಸರಳತೆಗೆ ಇನ್ನೊಂದು ಹೆಸರೇ ಮನಮೋಹನ್ ಸಿಂಗ್ ಆಗಿದ್ರು. ಇಂಥ ಮನಮೋಹನ್ ಸಿಂಗ್ ಹಲವು ಬಾರಿ ಹುಬ್ಬಳ್ಳಿಗೆ ಬಂದು ಹೋಗಿದ್ರು. ಆದ್ರೆ ರಾಜಕೀಯ ಉದ್ದೇಶಕ್ಕಲ್ಲ, ಪಕ್ಷದ ವಿಷಯವಾಗಿಯೂ ಅಲ್ಲ, ಸಂಬಂಧಿಕರ ಪ್ರೀತಿ ಆತಿಥ್ಯ ಸ್ವೀಕಾರಕ್ಕೆ. ಮನಮೋಹನ್ ಸಿಂಗ್ ಅವರ ಪತ್ನಿ ಗುರುಶರಣ್ ಕೌರರ 4 ಸಹೋದರಿಯರಲ್ಲಿ ಓರ್ವ ಸಹೋದರಿ ಹುಬ್ಬಳ್ಳಿಯಲ್ಲೇ ಇರೋದು. ಸಿಂಗ್ರ ನಾದಿನಿ ಹುಬ್ಬಳ್ಳಿಯಲ್ಲಿ ಬದುಕು ಕಟ್ಕೊಂಡಿದ್ದರಿಂದ ಕುಟುಂಬದ ಯಾವುದೇ ಕಾರ್ಯಕ್ರಮ ಇದ್ರೂ ಬಂದು ಹೋಗ್ತಿದ್ರು. ಮನಮೋಹನ್ ಸಿಂಗ್ ಮಾತ್ರವಲ್ಲ, ಅವರ ಪತ್ನಿ ಕೂಡ ಹಲವು ಬಾರಿ ಇಲ್ಲಿಗೆ ಬಂದು ಹೋಗಿದ್ರಂತೆ. ಫ್ಯಾಮಿಲಿ ಅಂತ ಮೀಟ್ ಹೋಗ್ತಿದ್ದೀವಿ ಅಂತಂದ್ಮೇಲೆ ಆಬ್ವಿಯಸ್ಲಿ ಸ್ವೀಟ್ಸ್ ಅಂತ ಒಯ್ತೀವಿ. ಸೊ ನಮ್ದು ನಾರ್ತ್ ಈ ಸೈಡಿದ್ದು ಸ್ವೀಟ್ಸ್ ಅಂತಂದ್ರೆ ಅದೇ ಫೇಮಸ್ ಅಂತೇಳಿ ತೊಗೊಂಡೋಗಿದ್ದು ನೆನಪಿದೆ. ನಾನು ಫಸ್ಟ್ ಟೈಮ್ ಮೀಟ್ ಆದಾಗಂತೂ ನನಗಂತೂ ಒಂಥರ ನನಸು ಅನ್ನೋದೇ ಒಂದು ಫೀಲ್ ಆಗಿತ್ತು. ಭಾಳ ಅಂದ್ರೆ ಭಾಳ ಸರಳ, ಭಾಳ ಸಿಂಪಲ್, ಸ್ವಲ್ಪನೂ ಆ್ಯಟಿಟ್ಯೂಡ್ ಅನ್ನೋದಿಲ್ಲ. ಅಜಾತ ಶತ್ರುವಿಗೆ ಮೈಸೂರಲ್ಲಿ ಸ್ನೇಹ ಬೆಸುಗೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಹುಬ್ಬಳ್ಳಿ ಮಾತ್ರವಲ್ಲ, ಮೈಸೂರಲ್ಲೂ ಅಪರೂಪದ ಸ್ನೇಹವಿತ್ತು. 3 ದಶಕದ ಹಿಂದೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಿಂಗ್ರ ಪ್ರಾಣ ಸ್ನೇಹಿತ ಪ್ರೊಫೆಸರ್ ಎಂ ಮಾದಯ್ಯ ಅನ್ನೋರು ಕುಲಪತಿಯಾಗಿದ್ರು. ಮಾದಯ್ಯ ಕೂಡ ಸಿಂಗ್ರಂತೆಯೇ ಅರ್ಥಶಾಸ್ತ್ರಜ್ಞ. ಹೀಗಾಗಿ ಗೆಳೆಯರಿಬ್ಬರು ಸೇರಿದ್ರೆ ಬರೀ ದೇಶದ ಆರ್ಥಿಕತೆಯ ಬಗ್ಗೆಯೇ ದಿನವಿಡೀ ಹರಟುತ್ತಿದ್ರು. ಗೆಳೆಯನ ನೆಪದಲ್ಲಿ ಅದೆಷ್ಟೋ ಬಾರಿ ಮೈಸೂರು ವಿಶ್ವವಿದ್ಯಾಲಯವನ್ನೂ ಹಾಡಿ ಹೊಗಳಿದ್ದರಂತೆ. 2005ರಲ್ಲಿ ಮೈಸೂರಿಗೆ ಬಂದಿದ್ದ ಮನಮೋಹನ್ ಸಿಂಗ್ ಇನ್ಫೋಸಿಸ್ ವಿಶಾಲ ಘಟಕವನ್ನ ಉದ್ಘಾಟಿಸಿದ್ದರು. ಜೊತೆಗೆ ಸುತ್ತೂರು ಮಠಕ್ಕೂ ಭೇಟಿ ನೀಡಿ ದಾಸೋಹ ಭವನಕ್ಕೆ ಚಾಲನೆ ನೀಡಿದ್ದರು. ದೇಶ ಕಂಡ ಧೀಮಂತ ನಾಯಕನ ಅಗಲಿಕೆಗೆ ಇಡೀ ದೇಶವೇ ಕಂಬನಿ ಮಿಡಿದಿದೆ. ಈ ಬಗ್ಗೆ ಮಾತನಾಡಿದ ರಾಜ್ಯ ನಾಯಕರು ಸಂತಾಪ ಸೂಚಿಸಿದ್ದಾರೆ. ಈ ದೇಶ ಕಂಡಂತ
ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರಾಗ್ತಾರೆ. ಬಹಳ ಮೃದು ಸ್ವಭಾವದವರು, ಬಹಳ ಕಡಿಮೆ ಮಾತಾಡ್ತಾ ಇದ್ರು. ನಾನು ಅನೇಕ ಸಾರಿ ಇವರನ್ನ ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ನಾವು ಹೇಳಿದಂಥ ವಿಷಯಗಳನ್ನ ಆಗ್ತದೆ ಅಥವಾ ಇಲ್ಲ ಅಂತೇಳಿ ನೇರವಾಗಿ ಹೇಳ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ರು. ಮದುವೆಗೋ ಮಶಣಕ್ಕೋ ಹೋಗೆಂದು ಕಡೆಗೆ ಹೋಗು, ಪದ ಕುಸಿಯೇ ನೆಲ ಇರುವುದು ಮಂಕುತಿಮ್ಮ ಅಂತೇಳಿ ಇಡೀ ಶಾಮಿಯಾನ, ಈ ಒಂದು ದೊಡ್ಡ ಭವ್ಯವಾದಂತಹ ಮಂಟಪ ಗಾಂಧಿ ಭಾರತದ ಸಂಭ್ರಮದ ಆಚರಣೆಗೆ ಮಾಡಿಕೊಂಡು, ಅದೇ ಮತ್ತೊಬ್ಬ ಗಾಂಧಿಯನ್ನ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ನಡೀತಿರೋದು ಇದೇ ವಿಧಿ ಅಂತ ಹೇಳಲಿಕ್ಕೆ ನನಗೆ ಬಹಳ ದುಃಖ ಆಗ್ತಾ ಇದೆ. ಅರ್ಥ ಸಚಿವರಾಗಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ ಹಿರಿಯ ಮುತ್ಸದ್ದಿ ಅರ್ಥಶಾಸ್ತ್ರಜ್ಞ ಮಾಜಿ ಪ್ರಧಾನಿ ಶ್ರೀ ಮನಮೋಹನ್ ಸಿಂಗ್ ಅವರು ನಮ್ಮನ್ನು ಅಗಲಿದ್ದಾರೆ. ಭಾರತದ ಅರ್ಥವ್ಯವಸ್ಥೆಯನ್ನ ಹಳಿಗೆ ತರೋದ್ರೊಳಗಡೆ PV ನರಸಿಂಹರಾವ್ ಅವರ ಜೊತೆಯಲ್ಲಿ ಅವರು ತೆಗೆದುಕೊಂಡಂತ ಆರ್ಥಿಕ ನೀತಿಯೂ ಕೂಡ ಒಂದು ಕಾರಣ ಅನ್ನೋದು ನಾವೆಲ್ಲರೂ ಒಪ್ಪಲೇಬೇಕಾದಂಥ ಸಂಗತಿ. ಒಟ್ನಲ್ಲಿ ಭಾರತದ ಮಹಾನ್ ಮುತ್ಸದ್ದಿ ತೆರೆಮರೆಗೆ ಸರಿದಿದ್ದು ತುಂಬಲಾಗದ ನಷ್ಟವಾಗಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.